ಈಗ ಮೋದಿ ಗೌರ್ಮೆಂಟ್ ಮಾತಾಡುತ್ತೆ ನಾನು ವಿಶ್ವಗುರು ಆಗ್ತೀನಿ. ಬನ್ನಿ ನಮ್ಮ ಊರಿಗೆ. ಬಸವಣ್ಣ ಹುಟ್ಟಿರೋದು ನಮ್ಮ ನಾಡಲ್ಲೇ, ನಮ್ಮೂರಲ್ಲೇ. ಅವರು ಆಲ್ರೆಡಿ ಒಬ್ಬ ವಿಶ್ವಗುರು, ಒಬ್ಬ ಗ್ರೇಟ್ ಫಿಲಾಸಫರು. ಅವ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಮೋದಿ ಮಾತಾಡ್ತಿದ್ದಾರಾ? ಅಮಿತ್ ಶಾ ಮಾತಾಡ್ತಿದ್ದಾರಾ? ಯಾರೂ ಮಾತಾಡ್ತಾ ಇಲ್ಲ. ಅವ್ರು ಆಲ್ರೆಡಿ ಹೇಳಿದ್ದಾರೆ, ದಯವೇ ಧರ್ಮದ ಮೂಲವಯ್ಯ, ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ತಾಳಿದವನು ಬಾಳಿ ಆದನು ಅಂತ ಹೇಳಿದ್ದಾರೆ. ಅವರೆಲ್ಲ ಅಷ್ಟ ಹೇಳಿದ್ದಾರೆ. ಒಂದಾದ್ರೂ ಕ್ವಾಲಿಟಿ ಇದೆಯಾ ಯಾವ್ದಾದ್ರು ಪೊಲಿಟಿಷಿಯನ್ ಅಲ್ಲಿ? ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ನೀನು ಕೈಲಾಸ ಹೋಗ್ಬೇಕಂದ್ರೆ ನೀನು ಕೈಲಾಸ ಪರ್ವತಕ್ಕೆ ಹೋಗಬೇಡ, ಕಾಶಿಗೆ ಹೋಗಬೇಡ. ನಿನ್ನ ಕೆಲಸ ಏನಿದೆ, ನಿನ್ನ ಕರ್ಮ ಏನಿದೆ, ಆ ಕರ್ಮದಲ್ಲೇ ಕೈಲಾಸ ಕಾಣು, ನಿನ್ನ ಕೆಲಸದಲ್ಲೇ ಕೈಲಾಸ ಕಾಣು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ಇವ್ರು ಗೌರ್ಮೆಂಟ್ ಕೆಲಸದಲ್ಲಿ ತಿಳ್ಕೊಂಬಿಟ್ಟು ಅನ್ಯಾಯವಾದ ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಎಂದು ಅಕೌಂಟಬಿಲಿಟಿ ಇಲ್ಲ, ಏನಿಲ್ಲ. ಏನಾದರೂ ಕೇಳಿದ್ರೆ ಆ್ಯಂಟಿ ನ್ಯಾಷನಲ್ ಅಂತಾರೆ. ಓಕೆನಾ? ನಾನೊಂದು ಟ್ರೂ ಸ್ಟೋರಿ ಹೇಳ್ತೀನಿ. ಓಕೆನಾ? ನಾನು ಒಬ್ಬ ಹಿಂದೂ, ಎಲ್ಲ ಹಿಂದೂಕ್ಕಿಂತ ನಾನು ಹಿಂದೂ, ನನಗೆ ಗೊತ್ತಿದೆ. ನಾನು ಅದು ಸರ್ಟಿಫಿಕೇಟ್ ತೊಗೊಂಡು ಅಡ್ಡಾಡಬೇಕಾಗಿಲ್ಲ. 2014 2019 ನಾನು 2018 ಮೋದಿ ಅವರು ನಮ್ಮೂರಿಗೆ ಬಂದಾಕಾರ ನಾನು BJP ಜೆಂಡ ಹಿಡ್ಕೊಂಡು ಅವ್ರಿಗೂ ನೋಡೋಕ್ಕಂತ ಹೋಗಿದ್ದೆ 10th ಸ್ಟ್ಯಾಂಡರ್ಡಲ್ಲಿ. ಸೊ ಈಗ ನನಗೆ ಅನಿಸ್ತಿದೆ, ನಾನು ಎಂಥ ಮನುಷ್ಯನ ನಾನು ಫಾಲೋ ಮಾಡಿದ್ನಪ್ಪ, ಎಂಥ ಮನುಷ್ಯನ ಐಡ್ಲೈಸ್ ಮಾಡಿದ್ನಪ್ಪ ಅಂತ ಅನಿಸ್ತಾ ಇದೆ. ಯಾಕೆ ಅನಿಸ್ತಾ ಇದೆ? ಅದೇ ನಾನು 2019 ಅವರು ಸಪೋರ್ಟ್ ಮಾಡಿದಾಗ ಎಲ್ಲರೂ ನಂಗೆ ಭಾರಿ ಅಂತಂದರು. ಬಟ್ ಅದೇ ನಾನು 2014 ನಾನು ಮೋದಿ ವಿರುದ್ಧ ನಿಂತಾಗ ನನ್ನ ಸ್ನೇಹಿತರೆ ನನ್ನ ಜೊತೆನೇ ಬೆಳೆದು 20 ವರ್ಷ ನನ್ನ ಜೊತೆನೇ ಇದ್ದವರು ನನಗೆ ನೀನು ಮುಸ್ಲಿಮು ಅಂತ ಹೇಳ್ತಿದ್ದಾರೆ. ಎದಕ್ಕೆ ಹೇಳ್ತಿದ್ದಾರೆ ಅವರು? ಏನು ಕಾರಣ? ದ ಸೇಮ್ ರೂಲು ಬ್ರಿಟಿಷರು ಅವರು ನಮ್ಮನ್ನು ಆಳ್ಬೇಕಾದ್ರೆ ಸೇಮ್ ರೂಲ್ ನಮ್ಮ ಮೇಲೆ ಅಡಾಪ್ಟ್ ಮಾಡಿದ್ರು, ಡಿವೈಡ್ ಆ್ಯಂಡ್ ರೂಲು. ಅದೇ ಡಿವೈಡ್ ಆ್ಯಂಡ್ ರೂಲೇ ಈ ಮೋದಿ ಅವ್ರು ಮಾಡ್ತಿದ್ದಾರೆ. ಅವ್ರು ಹಿಂದೂ ಮುಸ್ಲಿಂ ಮಾಡ್ಯ ನಮ್ಮನ್ನ 200 ವರ್ಷ ಹಾಳು ಮಾಡೋದ್ರು. ಸೊ ಇವರು ಅದೇ ಮಾಡ್ತಿದ್ದಾರೆ ಅಂದರೆ ಇವ್ರಿಗೆ ಏನು ಡಿಫ್ರೆನ್ಸು? ಅವರು ಬೆಟ್ರು, ಅವರೇ ಬೆಟ್ರಿದ್ರಲ್ವಾ? ಅವ್ರನ್ನ ಫ್ರೀಡಮ್ ಫೈಟರ್ಸು ಅಷ್ಟೆಲ್ಲ ಇದು ಮಾಡಿ ಕಳಿಸ್ಬಿಟ್ಟು, ಸೊ ಅದೇ ಥರ ಇರೋ ಮನುಷ್ಯರು ಮತ್ತೆ ಈಗ ಬಂದಿದ್ದಾರೆ ಅಂತಂದರೆ ಏನು ವ್ಯತ್ಯಾಸ ಏನಾಗಿದೆ? ಡಿವೈಡ್ ಆ್ಯಂಡ್ ರೂಲ್ ಎದಕ್ಕೆ ಬೇಕು?